ಮತ್ತೆ ಸ್ವಾಗತ ವಿದ್ಯಾರ್ಥಿಗಳೇ. ನಾವು ಇಂದು ಮನುಷ್ಯನಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಅನ್ನೋದ್ರ ಬಗ್ಗೆ ನಿನ್ನೆ ಅಧ್ಯಯನವನ್ನು ಮುಂದುವರ್ಸೋಣವಾ? ನೀವು ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಅಥವಾ ಹದಿಹರೆಯ ಒಂದು ವಯಸ್ಸಿಗೆ ಬಂದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನು ಬದಲಾವಣೆ ಆಗ್ಬೋದು, ಹೊಸ ಹೊಸ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಹೊಸ ಸಂವೇದನೆಗಳು ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತವೆ. ಇಲ್ಲಿ ಕೆಲವು ಭಾಗಗಳಾದಂಥ ಕಂಕುಳ, ಜನನಾಂಗ, ಈ ರೀತಿ ಎದೆ ಆಗಿರ್ಬೋದು, ಆಮೇಲೆ ಮುಖದ ಮೇಲೆ, ಕೈಕಾಲುಗಳ ಮೇಲೆ ಎಲ್ಲ ಸ್ವಲ್ಪ ಕೂದಲುಗಳು ಬೆಳವಣಿಗೆ ನಾವು ಕಾಣ್ತೇವೆ. ಚರ್ಮದಲ್ಲಿ ಆಗಾಗ ಎಣ್ಣೆ ಅಂಶ ಮತ್ತು ಮುಖದ ಮೇಲೆ ಮೊಡವೆ ಇದು ಸಹ ಕಾಣಿಸ್ಬೋದು. ಈಗ ಹುಡುಗರಲ್ಲಿ ಕಂಡುಬರುವಂಥ ಬದಲಾವಣೆಗಳೇನು ಮತ್ತು ಹುಡುಗಿಯರಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಹುಡುಗರಲ್ಲಿ ಅಂದರೆ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಹೇಳಿಬಿಟ್ಟು ಒಂದು ಹಾರ್ಮೋನ್ ಸ್ರವಿಕೆ ಆಗ್ತದೆ. ಇದು ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವಂತಹ ದೈಹಿಕ ಬದಲಾವಣೆಗಳಿಗೆ ಕಾರಣ ಆಗಿರುವಂಥ ಒಂದು ಹಾರ್ಮೋನ್ ಇದು. ಅದೇ ರೀತಿ ಈ ಒಂದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸ್ರವಿಕೆಯಿಂದ ಆಗಿಬಿಟ್ಟು ನಾ ಮೇಲೆ ಹೇಳಿದ್ನಲ್ಲ, ದಾಡಿ, ಗಡ್ಡ, ಮೀಸೆ, ಎದೆ ಮೇಲೆ ಕೂದಲು, ಕಂಕುಳಲ್ಲಿ ಕೂದಲು, ಈ ರೀತಿಯೆಲ್ಲ ಅವರಲ್ಲಿ ಬದಲಾವಣೆಗಳು ಕಂಡುಬರ್ತವೆ. ಧ್ವನಿ ಒಡೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಕನಸುಗಳು, ರಾತ್ರಿ ವೇಳೆ ಶಿಶ್ನ ದೊಡ್ಡದಾಗೋದು, ಈ ರೀತಿ ಕೆಲವು ಬದಲಾವಣೆಗಳು ಕಾಣ್ತವೆ. ಅದೇ ರೀತಿ ಹುಡುಗಿಯರಲ್ಲಿ ಏನಾಗ್ಬೋದು ಅಂತೇಳಿದ್ರೆ ಅವರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗುತ್ತೆ. ಆಮೇಲೆ ಹುಡುಗಿಯರಲ್ಲಿ ಮಾಸಿಕ ಋತು ಅನ್ನೋದೊಂದು ಕಾಣಿಸ್ಕೊಳುತ್ತೆ. ದೇಹದ ಸಾಮಾನ್ಯ ಬೆಳವಣಿಗೆ ದರನೂ ಸಹ ನಿಧಾನ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸಂತಾನೋತ್ಪತ್ತಿಯ ಅಂಗಾಂಶಗಳು ಪಕ್ವವಾಗುವ ಅವಧಿಗೆ ನಾವು ಏನಂತ ಕರಿತೀವಪ್ಪ ಅಂತೇಳಿದ್ರೆ ಪ್ಯೂಬರ್ಟಿ ಅಥವಾ ಪ್ರೌಢಾವಸ್ಥೆ ಅಂತ ಕರಿತೀವಿ. ಈ ಒಂದು ಅವಸ್ಥೆ ಆದಾಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲಿಕ್ಕೆ ಲಿಂಗಾಣುಗಳು ಉತ್ಪಾದನೆ ಆಗ್ತದೆ. ಇದರ ಒಂದು ಪ್ರಮುಖ ಕಾರ್ಯ ಅಂತ ಹೇಳ್ಬೋದು. ಈಗ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ, ಅದರ ರಚನೆ ಹೇಗಿರ್ತದೆ ಅಂತ. ಲಿಂಗಾಣುಗಳು ಅಥವಾ ವೀರ್ಯಾಣುಗಳು, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಅದರಲ್ಲಿ ವೃಷಣ ಅಂತ ಇದೆ ನೋಡಿ. ವೃಷಣದಲ್ಲಿ ಉತ್ಪತ್ತಿ ಆಗುತ್ತೆ. ಪರೀಕ್ಷೆಗೆ ಕೇಳ್ತಾರೆ, ವೀರ್ಯಾಣುಗಳು ಉತ್ಪತ್ತಿ ಆಗುವಂಥ ಭಾಗ ಯಾವುದು ಹೆಸರಿಸಿ ಅಂತ ಕೇಳ್ತಾರೆ. ಈ ಚಿತ್ರ ಕೊಟ್ಬಿಟ್ಟಾಗ ಕೇಳಿದಾಗ ನೀವು ವೃಷಣ ಅಂತ ಭಾಗ ಗುರ್ಸ್ಬೇಕಾಗುತ್ತೆ. ಆಮೇಲೆ ಇವುಗಳು ಕಿಬ್ಬೊಟ್ಟೆ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ. ಏಕೆ ಅಂತ ಹೇಳಿದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಅಲ್ಲಿ ಅವುಗಳಿಗೆ ಕಡಿಮೆ ಉಷ್ಣತೆ ಅವಶ್ಯಕತೆ ಇರ್ತದೆ. ಅದಕ್ಕೋಸ್ಕರ ಅದು ವೃಷಣ ಚೀಲಗಳಲ್ಲಿ ಕಂಡುಬರ್ತವೆ. ಮೂತ್ರ ವಿಸರ್ಜನಾ ನಾಳ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಹ ಸಾಮಾನ್ಯ ಮಾರ್ಗ ಆಗಿರ್ತದೆ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ. ಅದೇ ರೀತಿ ವೀರ್ಯಾಣು ನಾಳದ ಮಾರ್ಗದಲ್ಲಿ ಗ್ರಂಥಿಗಳು ಯಾವ್ಯಾವ್ದು ಕಂಡುಬರ್ತವೆ ಅನ್ನೋದು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಾಸ್ಟೇಟ್ ಗ್ರಂಥಿ ಮತ್ತು ವೀರ್ಯ ಕೋಶಿಕೆ ಇವೆರಡೂ ಇಲ್ಲಿರ್ತವೆ. ಅವುಗಳಿಂದ ಸ್ರವಿಕೆ ಆದಂತಹ ದ್ರವ ಪದಾರ್ಥ ಇದೆಯಲ್ಲ, ಅದು ವೀರ್ಯಾಣು ಸಾಗಾಣಿಕೆಗೆ ಮತ್ತು ಪೋಷಣೆಯನ್ನು ಒದಗಿಸಲಿಕ್ಕೆ ಸಹಾಯಕ ಆಗಿರ್ತದೆ. ಇದನ್ನು ನೆನ್ಪಿಟ್ಕೋಬೇಕು ನೀವು. ವೀರ್ಯಾಣಾಳದ ಮಾರ್ಗದಲ್ಲಿ ಗ್ರಂಥಿಗಳು ಯಾವ್ಯಾವ ಗ್ರಂಥಿ ಇರ್ತದೆ, ಅದರ ಕಾರ್ಯ ಏನು ಅಂತ ಹೇಳ್ಬಿಟ್ಟು. ಪ್ರಾಸ್ಟೇಟ್ ಅನ್ನೋ ಒಂದು ಗ್ರಂಥಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಹೆಸರಿಸಿದ್ದಾರೆ ಚಿತ್ರದಲ್ಲಿ. ಆಮೇಲೆ ವೀರ್ಯ ಕೋಶಿಕೆ ಇವೆರಡು ಅವುಗಳಿಂದ ಸ್ರವಿಕೆ ಆಗಿ ಏನಾಗ್ತದೆ, ವೀರ್ಯಾಣುಗಳು ತುಂಬ ಸರಾಗವಾಗಿ ಸಾಗಾಣಿಕೆ ಆಗಲಿಕ್ಕೋಸ್ಕರ ಒಂದು ದ್ರವ ಮಾಧ್ಯಮವನ್ನು ಒದಗಿಸಿ ಅವುಗಳಿಗೆ ಪೋಷಣೆಯೂ ಸಹ ಒದಗಿಸುತ್ತೆ. ಅದೇ ರೀತಿ ವೀರ್ಯಾಣುಗಳು ಅತ್ಯಂತ
ಸಣ್ಣ ರಚನೆಗಳಾಗಿರ್ತವೆ. ಮುಖ್ಯವಾಗಿ ಆನುವಂಶೀಯ ವಸ್ತುವನ್ನು ಇದು ಹೊಂದಿರ್ತವೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆಗೆ ಇವು ಚಲಿಸಿಬಿಟ್ಟು ಅಲ್ಲಿ ಯುಗ್ಮ ಆಗಲಿಕ್ಕೆ ಅಥವಾ ಇದು ಪಕ್ವ ಆಗಲಿಕ್ಕೋಸ್ಕರ ಅಲ್ಲಿ ಚಲಿಸ್ತವೆ. ಅದಕ್ಕೆ ಚಲನೆಗೋಸ್ಕರ ಒಂದು ಬಾಲ ಇರ್ತದೆ. ಇದು ವೀರ್ಯಾಣುವಿನ ರಚನೆ. ತಲೆ ಭಾಗ, ಕತ್ತಿನ ಭಾಗ ಮತ್ತು ಬಾಲದ ಭಾಗ ಈ ರೀತಿ. ಮತ್ತು ತಲೆ ಭಾಗದಲ್ಲಿ ಒಳಗಡೆಗೆ DNA ಇರ್ತದೆ. ಇದು ವೀರ್ಯಾಣುವಿನ ರಚನೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಚಲನ ಭಾಗ ಬಾಲ, ತಲೆ ಭಾಗದಲ್ಲಿ DNA ಇರ್ತದೆ, ಅದು ನೆನ್ಪಿಟ್ಕೊಳ್ಳಿ. ಆಮೇಲೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಬಂದರೆ ಇಲ್ಲಿ ನೋಡಿ ಚಿತ್ರದಲ್ಲಿ, ಈ ಚಿತ್ರನೂ ಸಹ ನೆನ್ಪಿಟ್ಕೋಬೇಕು. 2 ಅಂಡಾಶಯಗಳು, 2 ಕಡೆಗೆ 2 ಅಂಡಾಶಯಗಳು ಕಂಡುಬರ್ತಾ ಇದ್ದಾವೆ. ಆ 2 ಅಂಡಾಶಯಗಳನ್ನು ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ನಾಳಗಳು ಅಂತ ಹೇಳ್ತೀವಿ. ಅದು ಬೆಳ್ಳಿನಂಥ ರಚನೆಗಳಿಂದ ಹಿಡಿದಿಟ್ಕೊಂಡಿದ್ದಾವೆ. ಅದರ ಕೆಳಗೆ ಒಂದು ಚೀಲದಂತೆ ಕಾಣ್ತಿದೆ, ಅದು ಗರ್ಭಕೋಶ. ಗರ್ಭಕೋಶದ ಕಂಠ, ಅದರ ಕೆಳಗೆ ಯೋನಿ ಇರ್ತದೆ. ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದ ಒಳಗಡೆಗೆ ಉತ್ಪತ್ತಿಯಾಗುತ್ತೆ. ಅಂಡಾಶಯ ಅಂತ ನೋಡಿದ್ರಲ್ಲ, ಈ ಅಂಡಾಶಯದ ಒಳಗಡೆ ಉತ್ಪತ್ತಿಯಾಗಿರ್ತದೆ. ಆಮೇಲೆ ಒಂದು ಹೆಣ್ಣು ಮಗು ಜನಿಸಿದಾಗಲೇ ಆ ಅಂಡಾಶಯಗಳು 106 ಇರ್ಬೋದು, ಆದರೆ ಅವು ಅಪಕ್ವ ಅಂತ ಕರಿತೀವಿ. ಅಪಕ್ವ ಅಂಡಗಳನ್ನು ಹೊಂದಿರ್ತವೆ. ಅದು ತಿಂಗಳಿಗೆ ಒಂದೊಂದೇ ದೊಡ್ಡವರಾದ ನಂತರ ಅದು ಪಕ್ವ ಆಗಲಿಕ್ಕೆ ಶುರುವಾಗ್ತವೆ. ಋತುಚಕ್ರ ಆಗಬೇಕಾದ್ರೆ ಅವಕ್ಕಿಂತ ಮುಂಚೆ ಅದು ಹಾಗೆ ಸುಮ್ಮನೆ ಇರ್ತದೆ. ಪ್ರೌಢಾವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಪಕ್ವ ಆದಂತಹ ಒಂದು ಅಂಡ ಪ್ರತಿ ತಿಂಗಳು ಬಿಡುಗಡೆ ಆಗ್ತದೆ. ಈ ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತೆ. ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದಿರ್ತದೆ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ. ಗರ್ಭಕೋಶ, ಯೂಟಿರಸ್ ಅಂತ ಹೇಳ್ತೀವಿ ಅದಕ್ಕೆ, ಯಾವ ರೀತಿ ರಚನೆ ಇದೆ ಅಂತ ನೋಡ್ಕೊಳ್ಳಿ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಅಂಡವನ್ನು ತಲುಪಿಬಿಟ್ಟು ಅಲ್ಲಿ ಫಲಿತ ಆಗಲಿಕ್ಕೆ ಶುರುವಾಗ್ತದೆ. ನಿಷೇಚನಗೊಂಡ ಅಂಡ, ಅದನ್ನು ಯುಗ್ಮಜ ಅಂತಲೂ ಕರಿತೀವಿ, ಅದು ವಿಭಜನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರ ಅಂತ ಹೇಳ್ಬಿಟ್ಟು ಕರಿತೀವಿ, ಅದು ಉಂಟಾಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಚಿತ್ರದಲ್ಲಿ ಕಾಣ್ತಿದೆ ನೋಡಿ, ಅಂಡ ಅದರೊಳಗೆ 100 ಅಥವಾ 1000 ವೀರ್ಯಾಣುಗಳಲ್ಲಿ ಕೇವಲ ಒಂದೇ ಒಂದು ವೀರ್ಯಾಣು ಅದರ ಒಳಗೆ ಆಕ್ರೋಸಮಲ್ಲಿ ಒಂದು ಸ್ರವಿಕೆ ಆಗ್ತದೆ. ಅದರ ಮೂಲಕದಿಂದ ಒಳಗೆ ಪ್ರವೇಶಿಸಿ DNA ಯುಗ್ಮಜ ಆಗಲಿಕ್ಕೆ ಸಹಾಯ ಮಾಡಿ ಆಮೇಲೆ ಅಲ್ಲಿ ಏನಾಗುತ್ತೆ, ನಿಷೇಚನ ಆದ ನಂತರ ವಿಭಜನೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ರೀತಿ ಭ್ರೂಣಾಂಕುರ ಉಂಟಾಗ್ತದೆ. ಈ ಭ್ರೂಣಾಂಕುರ ಏನಾಗ್ತದೆ ಅಂತ ಹೇಳಿದ್ರೆ ಗರ್ಭಕೋಶದ ಒಳಸ್ತರಿಗೆ ಅಂಟ್ಕೊಂಡು ಅದು ಬೆಳವಣಿಗೆಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂಗಗಳನ್ನು ಬೆಳೆಸ್ಕೊಂಡು ಅದನ್ನು ನಾವು ಭ್ರೂಣ ಅಂತ ಕರಿತೀವಿ. ಅಂಗ ಬೆಳೆದ ನಂತರ ಅದನ್ನು ಭ್ರೂಣ ಅಂತ ಕರಿತೀವಿ. ಈ ವಿಶೇಷ ಅಂಗಾಂಶವಾಗಿರುವಂಥ ಜರಾಯುವಿನ ಮೂಲಕ ಭ್ರೂಣಕ್ಕೆ ತಾಯಿ ರಕ್ತದ ಮೂಲಕ ಪೋಷಣೆ ಮತ್ತು ಆಮ್ಲಜನಕ ಎರಡೂ ಸಹ ಸಿಗುತ್ತೆ. ಅದನ್ನು ಸಹ ಪರೀಕ್ಷೆಯಲ್ಲಿ ಕೇಳ್ತಾರೆ. ಏನಂತ ಕೇಳ್ತಾರೆ, ಈ ಭ್ರೂಣಕ್ಕೆ ಭ್ರೂಣದ ಬೆಳವಣಿಗೆಗೆ ಕಾರಣ ಆಗಿರುವಂಥ ಭಾಗ ಯಾವುದು ಅಂತ, ಅವಾಗ ಜರಾಯು ಅಂತ ಬರಿಬೇಕು. ಇಲ್ಲಾಂದರೆ ಜರಾಯುವಿನ ಕಾರ್ಯ ಏನು ಅಂತ ಕೇಳ್ತಾರೆ. ಜರಾಯುವಿನ ಕಾರ್ಯ ಏನು ಅಂತ ಹೇಳಿದ್ರೆ ಭ್ರೂಣ ತಾಯಿ ರಕ್ತದ ಮೂಲಕ ಪೋಷಣೆ ಮತ್ತು ಆಮ್ಲಜನಕವನ್ನು ಒದಗಿಸುವಂಥ ಕಾರ್ಯವನ್ನು ಅದು ಮಾಡುತ್ತೆ ಅಂತ ಬರಿಬೇಕು. ಇದು ಈ ಜರಾಯು ಅಂತ ಹೇಳಿದ್ವಲ್ಲ ಹೇಗಿರುತ್ತೆ ಅಂದರೆ ವಿಲ್ಲೆಗಳನ್ನು ಹೊಂದಿರ್ತದೆ. ಇವುಗಳು ತಾಯಿ ಭ್ರೂಣಕ್ಕೆ
ಏನು ಕೊಡ್ತವೆ ಅಂತ ಹೇಳಿದೆ ಆಗಲೇ ನಾನು, ಪೋಷಣೆ ಅಂದರೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅಥವಾ ಆಮ್ಲಜನಕ ಅದನ್ನು ಒದಗಿಸುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ಸಹ ತಾಯಿ ಪ್ಲಾಸೆಂಟದ ಮೂಲಕ ಹೊರಹಾಕಲಿಕ್ಕೆ ಸಹಾಯಕ ಆಗಿದೆ. ಇಷ್ಟು ಕಾರ್ಯಗಳದ್ದು ಬರಿಬೇಕು ನೀವು. ಜರಾಯುವಿನ ಕಾರ್ಯ ಅಂತ ಹೇಳಿದ್ರೆ ಇದು ಪೂರ್ತಿ ಬರೀಬೇಕು. ಜರಾಯು ವಿಲ್ಲೈಗಳನ್ನು ಹೊಂದಿರುತ್ತೆ, ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸುತ್ತೆ ಮತ್ತು ಬೆಳೆಯುತ್ತಿರುವ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿ ಪ್ಲಾಸೆಂಟದ ಮೂಲಕ ಹೊರಹಾಕಲಿಕ್ಕೆ ಸಹಾಯಕ ಆಗಿದೆ ಅನ್ನೋದಷ್ಟು ಸಹ ಬರೀಬೇಕು ನೀವು. ಆಮೇಲೆ ಮಗು ತಾಯಿ ದೇಹದ ಒಳಗೆ ಸಂಪೂರ್ಣವಾಗಿ ಬೆಳೀಲಿಕ್ಕೆ ಎಷ್ಟು ತಿಂಗಳು ಬೇಕೋ ಗೊತ್ತಿದೆ ಅಲ್ಲ ನಿಮಗೆ? 9 ತಿಂಗಳು. ಈ 9 ತಿಂಗಳ ಕಾಲ ಅಲ್ಲಿ ಬೆಳವಣಿಗೆ ಕಾಣ್ತೀವಿ ನಾವು. ಒಂದು ವೇಳೆ ಇದು ಫಲಿತ ಆದರೆ ಆಗುವಂತಹ ಕಾರ್ಯ ಭ್ರೂಣ ಆಗುತ್ತೆ. ಆದರೆ ಒಂದು ವೇಳೆ ಏನಾಗುತ್ತೆ, ಅಂಡ ಏನಾಗುತ್ತೆ, ಫಲಿತ ಆಗಲ್ಲ ಅಂತೇಳಿದ್ರೆ ಅದಕ್ಕೆ ವೀರ್ಯಾಣು ಸಿಗೋದಿಲ್ಲ, ಯುಗ್ಮಜನೂ ಸಹ ಆಗೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅಂತ ಪರೀಕ್ಷೆಯಲ್ಲೂ ಸಹ ಕೇಳಿದರೆ, ಮುಂದೂ ಕೇಳ್ಬೋದು. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ, ಅದು 1 ದಿನದವರೆಗೆ ಮಾತ್ರ ಬದುಕಿರ್ಲಿಕ್ಕೆ ಸಾಧ್ಯ. 1 ದಿನ ಮಾತ್ರ ಬದುಕಿರ್ತದೆ ಅಂಡ. ಅನಗತ್ಯವಾದ ಗರ್ಭಕೋಶದ ಒಳಸ್ತರಿ ಏನಾಗುತ್ತೆ, ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರಲಿಕ್ಕೆ ಶುರುವಾಗ್ತದೆ. ಇದನ್ನೇ ನಾವು ಹೇಳೋದು ಋತುಚಕ್ರ ಅಥವಾ ಮೆನ್ಸ್ಚುರೇಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು 2 ರಿಂದ 8 ದಿನಗಳವರೆಗೆ ಮುಂದುವರಿತಾ ಇರ್ತದೆ. ಪೂರ್ತಿ ಶೆಡ್ ಆಗೋ ತನಕ ನಡೀತದೆ ಅದು. ಆಮೇಲೆ ನಾವು ನಿಜವಾಗಿ ಬಯಸಿ ಅಥವಾ ಬಯಸದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಲ್ಲಿ ನಮಗೆ ಭಾಳಷ್ಟು ರೋಗಗಳು, ಅದನ್ನು ಲೈಂಗಿಕ ರೋಗಗಳು ಅಂತ ಹೇಳ್ತೀವಲ್ಲ, ಅದು ಸಹ ಹರಡಬಹುದು. ಉದಾಹರಣೆಗೆ ಲೈಂಗಿಕವಾಗಿ ಹರಡುವಂಥ ರೋಗಗಳನ್ನು ಹೆಸರಿಸಬೇಕು ಅಂತೇಳಿದ್ರೆ ಭಾಳಷ್ಟಿದ್ದಾವೆ. ಅದರಲ್ಲಿ ಗೊನೇರಿಯಾ ಅನ್ನೋದು ಒಂದು, ಸಿಫಿಲಿಸ್, ಇದು ಬ್ಯಾಕ್ಟೀರಿಯಾಗಳ ಸೋಂಕುಗಳು ಹಾಗೂ ಅದರಿಂದ ಬರುವಂಥದ್ದು. ಪ್ರಜನಾಂಗಗಳ ಮೇಲೆ ಗುಳ್ಳೆಗಳು ಮತ್ತು HIV ಏಡ್ಸ್ ರೋಗವನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿರುವಂಥ ರೋಗಗಳು ನಾವು ಲೈಂಗಿಕವಾಗಿ ಹರಡುವಂಥ ರೋಗಗಳು ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ತಡೆಗಟ್ಟಬಹುದಾ? ಹೌದು, ಬಟ್ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಲೈಂಗಿಕ ಕ್ರಿಯೆ ವೇಳೆ ಕಾಂಡೋಮ್ ಅಥವಾ ಕೆಲವು ಚೀಲಗಳು ಅದನ್ನು ಆವರಿಸುವಂಥ, ಅಂದರೆ ಈ ಪ್ರಜನನಾಂಗಗಳನ್ನು ಆವರಿಸುವಂತಹ ಚೀಲಗಳು ಸಿಗ್ತವೆ. ಆ ಚೀಲಗಳ ಬಳಕೆಯಿಂದ ಅನೇಕ ರೋಗಗಳನ್ನು ಅಥವಾ ರೋಗ ಹರಡುವಿಕೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿರ್ತದೆ ಅದು ಕಾಂಡೋಮ್ಸ್ ಅಂತೇಳಿದ್ರೆ. ನೆಕ್ಸ್ಟ್, ಇದು ರೋಗಗಳ ಲಕ್ಷಣಗಳು ಈ ರೀತಿ ಕಾಣಿಸ್ಕೊಳ್ತಾವೆ. ಗೊನೋರಿಯಾ, ಸಿಫಿಲಿಸ್ ಎಂದಾದ ಪ್ರಜನಾಂಗಗಳ ಮೇಲೆ ಈ ರೀತಿ ಸೋಂಕುಗಳು ಉಂಟಾಗ್ತವೆ. ಇದು HIV ವೈರಸ್, ಏಡ್ಸನ್ನು ಉಂಟು ಮಾಡುವಂತಹ ವೈರಸ್ ಅದು. ಹೀಗೆ ಗರ್ಭಧಾರಣೆ ತಡಿಲಿಕ್ಕೆ ಮತ್ತು ಕೆಲವು ವಿಧಾನಗಳಿದ್ದಾವೆ. ಹೌದು, ಭಾಳಷ್ಟು ವಿಧಾನಗಳಿದ್ದಾವೆ. ವೀರ್ಯಾಣು ಅಂಡಾಣುವನ್ನು ತಲುಪಬಾರ್ದು ಅದಾಗಬೇಕಂದ್ರೆ ಮತ್ತು ಏನು ಮಾಡ್ತಾರೆ, ಅದಕ್ಕೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡ್ಬೋದು. ಶಿಶ್ನದ ಮೇಲೆ ಕಾಂಡೋಮ್ ಧರಿಸೋದ್ರಿಂದ, ಯೋನಿಯೊಳಗೆ ಚೀಲವನ್ನು ಅಳವಡಿಸ್ಕೊಳ್ಳೋದ್ರಿಂದ ಅದನ್ನು ತಡೆಗಟ್ಬೋದು. ಮತ್ತು ಇನ್ನು ಹೇಗೆ, ಮಾತ್ರೆಗಳ ಮೂಲಕ, ಬಾಯಿ ಮೂಲಕ ಮಾತ್ರೆ ತಗೊಂಡಾಗ ದೇಹದ ಹಾರ್ಮೋನ್ಗಳ ಸಮತೋಲನ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಆವಾಗಲೂ ಕೂಡ ಅವರು ಗರ್ಭವನ್ನು ನಿರೋಧಿಸ್ಬೋದು. ಈ ಗರ್ಭ ನಿರೋಧಕ ಸಾಧನಗಳಾಗಿರುವಂಥ ಕೆಲವು ಇದ್ದಾವೆ. ಅದರ ವಂಕಿ ಅಥವಾ ಕಾಪರ್ ಟೀ ಅಂತ ಕರಿತೀವಿ. ಈ ಕಾಪರ್ ಟೀಯನ್ನು ಕೂಡ ಅಳವಡಿಸ್ಕೋಬೋದು. ಅದೇ ರೀತಿ ಈ ಆಪ್ರೇಷನ್ ಮಾಡ್ಕೊಳ್ತಾರೆ, ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳಲ್ಲಿ ಆಪ್ರೇಷನ್ ಮಾಡ್ತಾರೆ. ಅದಕ್ಕೆ ಏನಂತ ಹೇಳ್ತಾರಪ್ಪ ಅಂತ ಹೇಳಿದ್ರೆ ವೆಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ ಅಂತ ಹೇಳ್ತಾರೆ. ಅದರಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ನಾಳಗಳಲ್ಲಿ ಅಲ್ಲಿ ಏನು ಮಾಡ್ತಾರೆ, ನಿರೋಧತೆ ಉಂಟು ಮಾಡೋಕ್ಕೆ ಸಾಧ್ಯ ಆಗುವಂಥ ಸಾಧನಗಳನ್ನು ಹಾಕ್ತಾರೆ. ಬೇಡವಾದ ಗರ್ಭವನ್ನು ಸಹ ತೆಗೆದುಹಾಕಲಿಕ್ಕೆ ಶಸ್ತ್ರಕ್ರಿಯೆ ವಿಧಾನ, ಅದನ್ನೇ ಅಬಾರ್ಷನ್ ಅಂತ ಇದೆಯಲ್ಲ, ಅದನ್ನು ಸಹ ಕೆಲವೊಂದು ಸರಿ
ಮಾಡ್ತಾರೆ. ಈ ವೀರ್ಯಾಣು ಅಂಡಾಣುವನ್ನು ತಲುಪದಂತೆ ಮತ್ತು ಯಾಂತ್ರಿಕ ತಡೆ ಅಂತ ಹೇಳಿದ್ನಲ್ಲ, ಅದನ್ನು ಹೇಗೆ ಮಾಡ್ಬೋದು ಅಂದರೆ ಕಾಂಡಮ್ಗಳನ್ನ ಧರಿಸೋದು ಅಂತ ಹೇಳಿದ್ವಿ, ಅದೊಂದು. ಆಮೇಲೆ ಮಾತ್ರೆಗಳ ಮೂಲಕ ಅಂತ ಹೇಳಿದ್ವಿ. ಆಮೇಲೆ ವಂಕಿ ಅಂತ ಹೇಳಿದ್ನಲ್ಲ, ಇದು ಕಾಪರ್ ಟೀ. ಇಲ್ಲಿ ಕಾಣ್ತಿದೆ ನೋಡಿ ಚಿತ್ರದಲ್ಲಿ, ಕಾಪರ್ ಟೀ ಇದು. ಈ ಕಾಪರ್ ಟೀಯಿಂದ ಹಾಕಿದಾಗ ಇಲ್ಲಿ ಈ ರೀತಿ ಗರ್ಭಕೋಶದಲ್ಲಿ ಅಳವಡಿಸಿರುವಂಥದ್ದು. ಈ ಕಾಪರ್ ಟೀ ಹಾಕಿದಾಗ ಗರ್ಭಕೋಶದ ಕೆಳುವಿಕೆಯಿಂದ ಆಗಿಬಿಟ್ಟು ಏನಾಗ್ತದೆ, ಕೆಲವು ಇರಿಟೇಷನ್ ಆಗಿ ಅಡ್ಡ ಪರಿಣಾಮಗಳು ಉಂಟಾಗಿ ಹೆಚ್ಚು ರಕ್ತಸ್ರಾವ, ಬಿಳಿ ಸ್ರಾವ ಇವೆಲ್ಲ ಹೆಚ್ಚು ಹೋಗಲಿಕ್ಕೆ ಪ್ರಾರಂಭ ಆಗ್ಬೋದು. ಮತ್ತು ಕೆಲವರು ಭಾಳ ದಪ್ಪ ಆಗ್ಬೋದು, ಇಲ್ಲಾಂದರೆ ಭಾಳನೇ ನಿಶಕ್ತಿಯಾಗಿ ತೆಳುಗೂ ಆಗ್ಬೋದು. ಇವೆಲ್ಲ ಸೈಡ್ ಎಫೆಕ್ಟ್ಸ್ ಅದರಿಂದ ಆಗುವಂಥವು. ಅಂಡಾಣು ಅಥವಾ ವೀರ್ಯಾಣು ಬಿಡುಗಡೆ ಆಗದಂತೆ ತಡೆಗಟ್ಟಲಿಕ್ಕೋಸ್ಕರ ಶಸ್ತ್ರಕ್ರಿಯೆ ವಿಧಾನಗಳು ನಾವು ಇದ್ದಾವೆ ಅಂತ ಹೇಳಿದ್ನಲ್ಲ, ಟ್ಯೂಬೆಕ್ಟಮಿ, ವಸೆಕ್ಟಮಿ ಅಂತ. ಅಂದರೆ ಬೇಡವಾದಂಥ ಗರ್ಭ ತೆಗೆದು ಹಾಕಲಿಕ್ಕೆ ಶಸ್ತ್ರಕ್ರಿಯೆ ಹಾಕಿಬಿಟ್ಟು ಅಲ್ಲೂ ಕೂಡ ನಾವು ಅದನ್ನು ಅಳವಡಿಸ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಗರ್ಭಕೋಶದೊಳಗೆ ಅಂಡಾಣು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಕಟ್ ಮಾಡಿಬಿಟ್ಟು ಅದರಲ್ಲಿ ರಬ್ಬರ್ ಬ್ಯಾಂಡ್ ಥರ ಕಟ್ಟಿಬಿಟ್ಟಿದ್ದಾರೆ, ಅಲ್ಲಿ ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಇದು ವೆಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ. ಇಲ್ಲೂ ಅಷ್ಟೇ, ಕಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ವೀರ್ಯಾಣು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ವೀರ್ಯಾಣು ನಾಳದಲ್ಲಿ. ಈ ರೀತಿ ಆಪ್ರೇಷನ್ ಮಾಡ್ತಾರೆ. ಜನನ ಪೂರ್ವ ಏನಾಗ್ತದೆ ಅಂದರೆ ಲಿಂಗ ನಿರ್ಧರಿಸುವಿಕೆ ಇದೆಯಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಏನದು, ಕಾನೂನಾತ್ಮಕವಾಗಿ ಅದು ಒಂದು ಜುರುಮು ಅಥವಾ ನಿಷೇಧಿಸಿದ್ದಾರೆ, ಗೌರ್ಮೆಂಟ್ ನಿಷೇಧ ಮಾಡಿದೆ. ಆದರೂ ಕೂಡ ಏನು ಮಾಡ್ತಾರೆ, ವಿವೇಚನೆ ರಹಿತ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದಲ್ಲಿ. ಅಂದರೆ ನಮಗೆ ಫಸ್ಟೇ ತಿಳ್ಕೊಂಡ್ಬಿಡ್ತಾರೆ, ಹೆಣ್ಣು ಮಗು ಅಂತ ಹೇಳಿದ ತಕ್ಷಣವೇ ಅದನ್ನು ಅಬಾರ್ಷನ್ ಮಾಡಿಸೋದು. ಏನಾಗ್ತದೆ, ಇದು ಮಾಡೋದ್ರಿಂದ ನಮ್ಮ ಹೆಣ್ಣು ಮಕ್ಕಳ ಲಿಂಗ ಅನುಪಾತ ಇದೆಯಲ್ಲ, ಬಹಳನೇ ಹೆಚ್ಚು ಕುಸಿತಾ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಗಂಡು ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಹೆಣ್ಮಕ್ಕಳೇ ಇರೋದಿಲ್ಲ. ಆ ರೀತಿ ಆಗೋಂಥ ಚಾನ್ಸಸ್ಸು ಭಾಳ ಇದ್ದಾವೆ. ಅಂದರೆ ಹೆಣ್ಮಕ್ಳ ಅನುಪಾತ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಬಹಳನೇ ಕುಸಿತಾ ಇದೆ. ಅದಾಗಲಿಕ್ಕೆ ಬಿಡಬಾರ್ದು. ಅಂದರೆ ಇದನ್ನು ಭ್ರೂಣ ಹತ್ಯೆ ಇದೆಯಲ್ಲ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಅದನ್ನು ನಿಲ್ಲಿಸಬೇಕು. ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡು ಲಿಂಗಾನುಪಾತ ಹಿಂಗಿರ್ಬೇಕು. ಮತ್ತು ಹೇಗೆ ಇರಬೇಕಂತ ಹೇಳ್ತೀರಿ ಮಕ್ಕಳೇ? ಹೌದು, ಸಮಾನವಾಗಿ ಇರಬೇಕು, ಸಮವಾಗಿರ್ಬೇಕು ಎರಡು. ಆ ರೀತಿ ನೋಡ್ಕೋಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ತನಕ ನೀವು ಈ ಒಂದು ಘಟಕವನ್ನು ತಿಳ್ಕೊಂಡ್ರಿ. ಈಗ ಈ ಘಟಕದಲ್ಲಿ ನೀವು ಕೆಲವು ಪ್ರಶ್ನೆಗಳನ್ನು ಹಾಕ್ತೀನಿ ನಾನು, ಅದನ್ನೆಲ್ಲ ಬರಿತಾ ಹೋಗಬೇಕು. 1ನೇ ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ, ಇವತ್ತಿಂದ ಶುರುವಾಗಿರೋಂಥದ್ದು. ಬರ್ರಿ, 1ನೇದು, ಹದಿಹರೆಯ ವಯಸ್ಕರಲ್ಲಿ ಯಾವ ಯಾವ ಬದಲಾವಣೆಗಳು ಕಂಡುಬರುತ್ತವೆ? 1ನೇ ಪ್ರಶ್ನೆ, ಹದಿಹರೆಯ ವಯಸ್ಕರಲ್ಲಿ ಕಂಡುಬರುವಂಥ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ಏನೇನು ಬದಲಾವಣೆ ಕಂಡು ಬರ್ತಾವೆ ಅದನ್ನು ಬರೀರಿ. ನಂತರ 2ನೇ ಪ್ರಶ್ನೆ, ಗಂಡು ಮಕ್ಕಳಲ್ಲಿ ಗಂಡಸಿನ ಲಕ್ಷಣಗಳ ಉಂಟಾಗಲು ಕಾರಣವಾಗಿರುವ ಹಾರ್ಮೋನ್ ಹೆಸರಿಸಿ. ಗಂಡು ಮಕ್ಕಳಲ್ಲಿ ಗಂಡಸಿನ ಲಕ್ಷಣಕ್ಕೆ ಕಾರಣ ಆಗಿರುವ ಹಾರ್ಮೋನನ್ನು ಹೆಸರಿಸಿ. ಇಲ್ಲಿ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಹೇಳಿದ್ವಲ್ಲ, ಅದೇ ರೀತಿ ಹೆಣ್ಮಕ್ಳಲ್ಲಿ
ಎರಡು ಹಾರ್ಮೋನ್ಗಳು ಬರ್ತಾವೆ, ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಅಂತ. ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಹೆಣ್ಮಕ್ಳಲ್ಲಿ ಕಂಡುಬರುವಂಥ ಹಾರ್ಮೋನ್ಗಳು. ಅದೇ ರೀತಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಾರ್ಯಗಳನ್ನು ಪಟ್ಟಿ ಮಾಡಿ, ಕಾರ್ಯವನ್ನು ಬರಿತಾ ಹೋಗಿ. ಇದಿಷ್ಟು ಕಾರ್ಯ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಹೆಸರಿಸಿ, ಆ ಅವಸ್ಥೆಯಲ್ಲಿ ಕಂಡುಬರುವ ಬದಲಾವಣೆಗಳು ಪಟ್ಟಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ, ಪ್ರೌಢಾವಸ್ಥೆ ಎಂದರೇನು? ಪ್ರೌಢಾವಸ್ಥೆ ಎಂದರೇನು? ನೆಕ್ಸ್ಟ್ ಪ್ರಶ್ನೆ, ಋತುಚಕ್ರ ಎಂದರೇನು? ಋತುಚಕ್ರ ಎಂದರೇನು? ನೆಕ್ಸ್ಟ್, ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ನೆಕ್ಸ್ಟ್, ಗಂಡು ಸಂತಾನೋತ್ಪತ್ತಿ ವ್ಯೂಹ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ ಕಾರ್ಯ ತಿಳಿದುಕೊಳ್ಳಿ. ನೆಕ್ಸ್ಟ್, ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಯಾವ ಗ್ರಂಥಿ ಇದೆ ಅಂತ ಬರೀಬೇಕು. ವೀರ್ಯಾಣುಗಳೆಂದರೇನು? ಇದರ ರಚನೆ ಚಿತ್ರದೊಂದಿಗೆ ಬರೆಯಿರಿ. ನೆಕ್ಸ್ಟ್, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ. ಭಾಗಗಳನ್ನು ಹೆಸರಿಸಿ. ನೆಕ್ಸ್ಟ್ ಪ್ರಶ್ನೆ, ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಎಲ್ಲಿ ಉತ್ಪತ್ತಿಯಾಗುತ್ತವೆ? ನೆಕ್ಸ್ಟ್, ಫೆಲೋಪಿಯನ್ ನಾಳ ಕಾರ್ಯವನ್ನು ತಿಳಿಸಿ. ಫೆಲೋಪಿಯನ್ ನಾಳ ಕಾರ್ಯವನ್ನು ತಿಳಿಸಿ. ಅಂದರೆ ಅಂಡವು ಅಂಡಾಶಯದಿಂದ ಗರ್ಭಕೋಶಕ್ಕೆ ಸಾಗಿಸುತ್ತೆ ಅಂತ ಬರೀಬೇಕು. ಅಂಡವನ್ನು ಅಂಡಾಶಯದಿಂದ ಗರ್ಭಕೋಶಕ್ಕೆ ಸಾಗಿಸುತ್ತೆ ಈ ನಾಳದ ಮೂಲಕ ಅಂತ ಬರೀಬೇಕು.
ಭ್ರೂಣ ಎಂದರೇನು? ಭ್ರೂಣ ಎಂದರೇನು? ಭ್ರೂಣ ಎಂದರೇನು? ನೆಕ್ಸ್ಟ್, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಜರಾಯುವಿನ ಕಾರ್ಯವನ್ನು ಬರೆಯಿರಿ. ಜರಾಯುವಿನ ಕಾರ್ಯ ಬರೆಯಿರಿ. ಪೂರ್ತಿ ಬರೀಬೇಕು. ಗ್ಲೂಕೋಸ್ ಆಕ್ಸಿಜನನ್ನು ಒದಗಿಸುತ್ತೆ ಭ್ರೂಣಕ್ಕೆ. ಆಮೇಲೆ ಬೆಳೆಯುತ್ತಿರೋ ಭ್ರೂಣದಿಂದ ತ್ಯಾಜ್ಯವನ್ನು ಹೊರಹಾಕಲಿಕ್ಕೆ ಸಹಾಯ ಮಾಡ್ತದೆ. ಆಕ್ಸಿಜನನ್ನು ಕೊಡ್ತದೆ. ಎಲ್ಲವೂ ಸಹ ಬರಿಬೇಕು. 3 ಕಾರ್ಯನ ಸಹ ಬರೀರಿ. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಭಾಳಷ್ಟು ಸರಿ ಕೇಳುವಂಥದ್ದು. ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ಇದೇ ಪ್ರಶ್ನೆ ಬಂದಿತ್ತು. ಇದನ್ನು ಇಲ್ಲಿ ಬರೆದರಷ್ಟು ಬರಿಬೇಕಾಗುತ್ತೆ. ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅಂದರೆ ಒಂದಿನ ಮಾತ್ರ ಬದುಕಿರುತ್ತೆ. ಅನಗತ್ಯ ಗರ್ಭಕೋಶದ ಒಳಸ್ಥಿರ ನಿಧಾನಕ್ಕೆ ಏನಾಗುತ್ತೆ, ಬಿರುಕು ಬಿಟ್ಕೊಂಡು ರಕ್ತ ಮತ್ತು ಲೋಳೆ ರೂಪದಲ್ಲಿ ಯೋನಿಯಿಂದ ಹೊರ ಬರುತ್ತೆ. ಅದನ್ನೇ ನಾವು ಋತುಚಕ್ರ ಅಂತ ಹೇಳಿದ್ವಲ್ಲ, ಅದೇ ಪ್ರಶ್ನೆನೇ. ಅದೇ ಇಲ್ಲಿ ಬೇರೆ ಟೈಪ್ ಕೇಳಿರ್ತಾರೆ ಅಷ್ಟೆ. ಎಷ್ಟು ದಿನಗಳಿಗೆ? 8 ದಿನದ ತನಕ ಕೆಲವರಲ್ಲಿ ನಡೀತದೆ ಇದು, ಈ ಒಂದು ಕ್ರಿಯೆ. ನೆಕ್ಸ್ಟ್, ಲೈಂಗಿಕ ರೋಗಗಳಿಗೆ ಉದಾಹರಣೆ ನೀಡಿ ಅಥವಾ ಲೈಂಗಿಕ ರೋಗಗಳನ್ನು ಹೆಸರಿಸಿ. ಲೈಂಗಿಕ ರೋಗಗಳನ್ನು ಹೆಸರಿಸಿ. ನೆಕ್ಸ್ಟ್, ಅನಗತ್ಯ ಗರ್ಭಧಾರಣೆ ತಡೆಯಲು ಯಾವ ಯಾವ ಸಾಧನಗಳನ್ನು ಬಳಸುತ್ತಾರೆ? ಅನಗತ್ಯ ಗರ್ಭಧಾರಣೆ ತಡೆಯಲು ಯಾವ ಯಾವ ಸಾಧನ ಅಥವಾ ವಿಧಾನಗಳನ್ನು ಬಳಸುತ್ತಾರೆ? ಯಾವ ಯಾವ ಸಾಧನ ಅಥವಾ ವಿಧಾನಗಳನ್ನು ಬಳಸುವರು? ಯಾಂತ್ರಿಕ ತಡೆ ಉಂಟು ಮಾಡೋದು ಅಲ್ಲೇ ಬಂದ್ಬಿಡ್ತದೆ ಅಲ್ವಾ? ಟ್ಯೂಬೆಕ್ಟಮಿ, ವೆಸೆಕ್ಟಮಿ, ಆಪ್ರೇಷನ್ಸ್ ಮೂಲಕ, ಆಮೇಲೆ ಕಾಂಡೋಮ್ ಧರಿಸೋದ್ರ ಮೂಲಕ, ಬಾಯಿ ಮೂಲಕ ಮಾತ್ರೆಗಳನ್ನು ನುಂಗುವಂಥದ್ದು, ಆಮೇಲೆ ಶಸ್ತ್ರಕ್ರಿಯೆ. ಇಷ್ಟು ಬರಿಬೋದು. ಒಂದ್ಸರಿ ಪ್ರಶ್ನೆ ಕೇಳಿದು, ಗರ್ಭ ನಿರೋಧಕ ಮಾತ್ರೆಗಳನ್ನು ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ಹೆಸರಿಸಿ. ಬಾಯಿ ಮೂಲಕ ತೆಗೆದುಕೊಳ್ಳುವಂತಹ ಗರ್ಭ ನಿರೋಧಕ ಮಾತ್ರೆಗಳು ಯಾವುದಾದ್ರು ಇದ್ದಾವ ಹೆಸರಿಸ್ರಿ ಅಂತ. ಆವಾಗ ಮಾಲಡಿ ಅಂತ ಹೆಸರಿಸ್ಬೋದು. ಭಾಳಷ್ಟು ಬರ್ತವೆ, ಅದರ ಒಂದು ನೆನ್ಪಿಟ್ಕೊಳ್ಳಿ, ಮಾಲಾಡಿ ಅಂತಲೂ ಸಹ ಹೇಳ್ತಾರೆ. ಮೊದಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಟಿ ವಿಯಲ್ಲಿ, ಹಂಗಾಗಿ ಗೊತ್ತಿರ್ತದೆ ಅದು. ನೋಡಿ, ಟ್ಯೂಬೆಕ್ಟಮಿ ಮತ್ತು ವೆಸೆಕ್ಟಮಿ. ಇದು ಟ್ಯೂಬೆಕ್ಟಮಿ, ಇದು ವೆಸೆಕ್ಟಮಿ. 2 ಚಿತ್ರಗಳು ಕಾಣ್ತಾ ಇದ್ದಾವೆ. ಇದು ನಮಗೆ ಬೇಡವಾದಂಥ ಗರ್ಭ ತೆಗೆದು ಹಾಕಲಿಕ್ಕೆ ಶಸ್ತ್ರಕ್ರಿಯೆಯನ್ನು ಮಾಡಿರುವಂಥದ್ದು ಚಿತ್ರದಲ್ಲಿ ಕಾಣ್ತಾ ಇದೆ. ಆದರೆ ಅಲ್ಲಿ ಕನೆಕ್ಷನ್ ತಪ್ಪಿಸಿದಾರಷ್ಟೆ. ಗರ್ಭಕೋಶಕ್ಕಿಂತ ಈ ಅಂಡಾಶಯ ಒಳಗೆ ಹೋಗಬಾರ್ದು. ಆ ರೀತಿ ಅಂಡ ಒಳಗೆ ಹೋಗದ ಹಾಗೆ ಡಿಸ್ಕನೆಕ್ಟ್ ಮಾಡಿದ್ದಾರೆ. ವೈರ್ಗಳನ್ನು ಡಿಸ್ಕನೆಕ್ಟ್ ಮಾಡ್ತಾರಲ್ಲ, ಕರೆಂಟ್ ಪ್ರವೇಶಿಸ್ದಂಗೆ, ಆ ರೀತಿ ಸರ್ಕ್ಯೂಟ್ ಕಟ್ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟ್,
ಜನನ ಪೂರ್ವದಲ್ಲಿ ಲಿಂಗ ನಿರ್ಧರಿಸುವಿಕೆ ಕಾನೂನಾತ್ಮಕವಾಗಿ ನಿಷೇಧಿಸಿದ್ದಾರೆ. ಸಮರ್ಥಿಸಿ, ಅದನ್ನು ಸಮರ್ಥಿಸಿ ಅಂತ ಬರಿಬೇಕು, ಅಥವಾ ಚರ್ಚೆ ಮಾಡಿ ಬರಿಬೇಕದು. ಇದು ಒಳ್ಳೆಯದು ಅಂದರೆ ಸಪ್ಪೋ ಸರಿನೋ, ಭ್ರೂಣ ಹತ್ಯೆ ಮಾಡ್ತಾರಲ್ವ ಅದು ತಿಳ್ಕೊಂಡು ಅದು ಆಗಬಾರ್ದು. ಯಾಕೆ ಗೊತ್ತಾಗಬಾರ್ದು, ಗೊತ್ತಾದರೆ ತೆಗ್ದಾಕ್ತಾರೆ ನಮಗೆ ತೊಂದರೆ ಮುಂದೆ. ಯಾಕೆ ಅಂತೇಳಿದರೆ ಲಿಂಗಾನುಪಾತ ಏನಾಗ್ತಾಯಿದೆ, ಇತ್ತೀಚಿನ ದಿನಗಳಲ್ಲಿ ಅಸಮತೋಲನ ಆಗ್ತಾಯಿದೆ, ಹೆಚ್ಚು ಕಡಿಮೆ ಆಗ್ತಿದೆ. ಅದು ಕಾಪಾಡ್ಕೋಬೇಕು ಲಿಂಗಾನುಪಾತ ಅಂತ ಹೇಳಿದ್ರೆ ಇದನ್ನು ತಡೆಗಟ್ಟಬೇಕು. ಆಯ್ತಲ್ಲ, ಇಲ್ಲಿವರೆಗೂ ನೀವು ಈ ಘಟಕದಲ್ಲಿ ಭಾಳಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೀರಿ. ನಿನ್ನೆ ಓದಿದಂಥ ಘಟಕ, ಇವತ್ತು ಓದಿದಂಥ ಘಟಕ ಪೂರ್ತಿಯಾಗಿ ಏನು ಮಾಡಬೇಕು, ಚೆನ್ನಾಗಿ ನೆನಪಿಂದ ಓದ್ಕೊಂಡು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಸಹ ಓದಬೇಕು. ಈ ಘಟಕದಲ್ಲಿ ಬರುವಂಥ ಚಿತ್ರಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಬಿಟ್ಟು ಚಿತ್ರ ಬರೆದ್ರೆ ಅಥವಾ ಚಿತ್ರ ಕಲಿಬೇಕು. ಚಿತ್ರದಲ್ಲಿ ಕಂಡುಬರುವಂಥ ಭಾಗ ಇದೆಯಲ್ಲ, ಭಾಗದ ಕಾರ್ಯಗಳು ಇಂಪಾರ್ಟೆಂಟ್. ಕಾರ್ಯಗಳು ನೆನ್ಪಿಟ್ಕೊಂಡ್ರೆ ತುಂಬ ಒಳಿತು. ಆಯಿತಾ, ಕಾರ್ಯಗಳನ್ನು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಅದೇ ಕೇಳೋದು ಜಾಸ್ತಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದೆ, ಪ್ರಾಣಿಗಳಲ್ಲಿ ಹೇಗೆ ನಡೆಯುತ್ತೆ, ಅದನ್ನು ಹೇಗೆ ತಡೆಗಟ್ಟಬಹುದು ಮತ್ತು ಅದರಿಂದ ಏನೆಲ್ಲ ಅನಾಹುತ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ಒಂದು ಘಟಕದಲ್ಲಿ ಅಲ್ವಾ. ಇಷ್ಟು ತಿಳ್ಕೊಂಡ ನಂತರ ನಿನ್ನೆ ಬರೆದಂಥ ಘಟಕ ಕಲ್ತರ ಅದರಲ್ಲಿ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಚಿತ್ರದಲ್ಲಿ ಶಲಕಾಗ್ರದ ಮೇಲೆ ಪರಾಗರಣ ಮೊಳೆಯುವಿಕೆ ಚಿತ್ರ ಕೇಳಿದ್ವಿ. ಆ ಚಿತ್ರ ಕಲ್ತಿದ್ರೆ ತುಂಬ ಒಳಿತು. ಅದರಲ್ಲೂ ಅಷ್ಟೇ ಪರಾಗಸ್ಪರ್ಶ ಕ್ರಿಯೆ ಅಂದ್ರೇನು ಅಂತ ತಿಳಿದು ಅಲ್ಲಿ ಈ ಚಿತ್ರ ಇದೆಯಲ್ಲ, ಇದು ಭಾಳನೇ ಇಂಪಾರ್ಟೆಂಟ್ ಚಿತ್ರ. ಈ ಚಿತ್ರ ಕಲೀಲೇಬೇಕು ನೀವು. ಭಾಳಷ್ಟು ಸರಿ ಕೇಳಿದ್ದಾರೆ. ಮೊಳೆಯುವಿಕೆ ಆಗ್ತಾ ಇರೋದು ತುಂಬ ಸುಲಭ ಇದೆ. ಇದು 2 ಮಾರ್ಕ್ಸಿಗೆ ಚಿತ್ರ ಕೇಳ್ತಾರೆ. ಇದನ್ನು ಆಮೇಲೆ ಹೂವಿನ ಚಿತ್ರನೂ ಅಷ್ಟೇ, ಇದಂತೂ ತುಂಬಾ ಸುಲಭ ಇದೆ. ಈ ಘಟಕದಲ್ಲಿ ಚಿತ್ರಗಳು ಸಾಕಷ್ಟು ಚಿತ್ರದ ಭಾಗಗಳನ್ನು ಸಹ ಕೇಳಬಹುದು. ಹೂವಿನ ಚಿತ್ರ ಕೇಳಿಬಿಟ್ಟು ಇದು ಎಂಥ ಚಿತ್ರ, ಎಂಥ ಹೂವು ಅಂತಲೂ ಕೇಳ್ಬೋದು. ಅಂದರೆ ಯೂನಿಸೆಕ್ಷುಯಲು, ಬೈಸೆಕ್ಷುಯಲು, ದ್ವಿ ಅಥವಾ ಏಕ ಲಿಂಗ ಇರುವಂತಹ ಹೂವು, ಎಂಥ ಹೂ ಇದು ಅಂತ ಕೇಳ್ಬೋದು. ಬೈಸೆಕ್ಷುಯಲ್ ಅಂದರೆ 2 ಲಿಂಗಗಳು ಒಂದೇ ಹತ್ರ ಇದ್ದಾವೋ ಅಥವಾ ಬೇರೆ ಬೇರೆ ಹೂವಿನಲ್ಲಿದ್ದಾವೋ ಅನ್ನೋದನ್ನು ಬರಿಬೇಕಾಗುತ್ತೆ. ಆಮೇಲೆ ನಿನ್ನೆ ಹೇಳಿದ್ನಲ್ಲ, ಬೇರೆ ಬೇರೆ ವಿದಳನ ಅಂದರೆ ಯಾವುದರಲ್ಲಿ ಕಂಡುಬರ್ತದೆ, ಆಮೇಲೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂದ್ರೇನು, ಇದೆಲ್ಲವೂ ಸಹ ನೀವು ಕಲಿಬೇಕು ಮಕ್ಕಳು. ಇದನ್ನು ಅಷ್ಟೇ, ಕಾಯಜ ಸಂತಾನೋತ್ಪತ್ತಿ ಯಾವ ಸಸ್ಯದಲ್ಲಿ ನೋಡ್ತೀರಿ ನೀವು ಅಂದರೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಬ್ರಯೋಫಿಲಮ್ ಅಂತ ಹೆಸರಿಸ್ಬೋದು. ಅದೇ ರೀತಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ನೀವು ಕಂಡಿರೋ ಅಂಥದ್ದನ್ನು ಹೆಸರಿಸಿ ಅಂದಾಗ ಹೇಳ್ತಿರಲ್ಲ, ಮಲ್ಲಿಗೆ ಅಂಟಾಗಿರ್ಬೋದು, ಕಬ್ಬು, ಆಮೇಲೆ ಈ ರೋಸ್ ಪ್ಲ್ಯಾಂಟು, ಇವೆಲ್ಲವನ್ನು ಸಹ ಹೆಸರಿಸ್ತೀರಿ. ಅಂದರೆ ಅದು ಕಟ್ ಮಾಡಿ ಯಾವ ರೀತಿ ಬೆಳೀತವೆ ಅನ್ನೋದು ಗೊತ್ತು ನಿಮಗೆ. ಒಂದು ಗಿಡ ಸುತ್ತಲೇ ಅನೇಕ ಗಿಡಗಳು ಬೆಳೀತಾ ಇರ್ತವೆ. ಅದರಲ್ಲಿ ಅದನ್ನು ತೆಗೆದು ಹಚ್ಚಿದರೆ ಅಲ್ಲಿ ಒಂದು ಹೊಸ ಸಸ್ಯ ಆಗ್ತಾ ಹೋಗ್ತಾಯಿದೆ. ಆಮೇಲೆ ನಿನ್ನೆ ಹೇಳಿದ್ವಿ, ಮೊಗ್ಗುವಿಕೆ ಯಾವ ಪ್ರಾಣಿಯಲ್ಲಿ ಕಂಡುಬರುತ್ತೆ, ಮೊಗ್ಗುವಿಕೆ ಹೈಡ್ರಾ. ಹೌದು, ಹೈಡ್ರಾದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಇದು ಪುನರುತ್ಪಾದನೆ ಯಾವುದ್ರಲ್ಲಿ ಕಂಡುಬರುತ್ತೆ, ಪುನರುತ್ಪಾದನೆಗೆ ಪ್ಲನೇರಿಯಾ ಅಂತ ನೆನ್ಪಿಟ್ಕೊಳ್ಳಿ. ಹೈಡ್ರಾದಲ್ಲೂ ಇದೆ, ಆದರೆ ಪುನರುತ್ಪಾದನೆ ಹೈಡ್ರಾದಕ್ಕಿಂತ ಬಡ್ಡಿಂಗ್ ಜಾಸ್ತಿ ಆಗುತ್ತೆ ಅದರಲ್ಲಿ. ಇಲ್ಲಿ ನೆನ್ಪಿಟ್ಕೊಳ್ಳಿ ಪ್ಲನೇರಿಯಾ. ಅದೇ ರೀತಿ ಈ ತುಂಡರಿಕೆ ಉಂಟಾಗೋದು ಎದರಲ್ಲಿ ಅಂತ ಹೇಳಿದ್ವಿ. ತುಂಡರಿಕೆ ಆಗಲಿಕ್ಕೆ
ಅನೇಕ ಆಲ್ಗೆಗಳು ಕಾರಣ ಆಗಿದಾವೆ. ಆಲ್ಗೆ ಅದರಲ್ಲಿ ಯುಲೋಥ್ರಿಕ್ಸ್, ಸ್ಪೈರೋಗೈರಾ, ಚಾರ, ಭಾಳಷ್ಟಿದಾವೆ. ಉಡೋಗೋನಿಯಮ್ಮು ಇವೆಲ್ಲ ಬರ್ತದೆ. ಒಟ್ಟಾರೆಯಾಗಿ ಇವೆಲ್ಲ ತುಂಡರಿಕೆಗೆ ಸಹಾಯಕ ಆಗಿರ್ತದೆ. ಒಂದು ತುಂಡು ಆದರೆ ಹೊಸ ಸಸ್ಯ ಅದರಲ್ಲಿ ಬೆಳೀತಾ ಹೋಗ್ತದೆ. ಅದೇ ರೀತಿ ಏಕಕೋಶ ಶಿಲೀಂಧ್ರ ಅಂದರೆ ಯಾವುದು ಅಂತ ನೀವು ಹೇಳಿದ್ದೀನಿ. ಯಾವುದು ಏಕಕೋಶ ಶಿಲೀಂಧ್ರ? ಹೌದು, ಈಸ್ಟ್ ಇದೆಯಲ್ಲ, ಅದು ಕೂಡ ಅಷ್ಟೇ ಬಡ್ಡಿಂಗಿಂದ ತನ್ನ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ ಅಂತ ಹೇಳಿದ್ವಿ. ಬಡ್ಡಿಂಗ್ ಅಂದರೆ ಮೊಗ್ಗುವಿಕೆ. ಇದೂ ಕೂಡ ಆಮೇಲೆ ಬಹುವಿದಳನ, ದ್ವಿವಿದಳನ, ಬಹುವಿದಳನ ಎರಡೂ ಸಹ ಓದಿದ್ವಿ. ಬಹುವಿದಳನ ಯಾವ ಜೀವಿಯಲ್ಲಿ ನಡೆಯುತ್ತೆ? ಪ್ಲಾಸ್ಮೋಡಿಯಂ ಉದಾಹರಣೆಗೆ ನೆನ್ಪಿಟ್ಕೊಳ್ಳಿ. ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಕ್ರಿಯೆ ನಡೀತದೆ. ಅನೇಕ ಜೀವಿಗಳು ಒಂದು ಸರಿಗೆ ಮರಿಜೀವಿಗಳು ಕೋಶಗಳಾಗಿ ವಿಭಜನೆ ಆಗ್ತಾ ಇದ್ದಾವೆ ಅಲ್ವಾ? ಅನೇಕ ಮರಜೀವಿ ಕೋಶ ಆಗ್ತಿರೋದು ನಾವಿಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಈ ಚಿತ್ರನೂ ಸಹ ಕೆಲವೊಂದು ಸರಿ ಕೊಟ್ಬಿಟ್ಟು ಇದು ಯಾವ ಜೀವಿಯಲ್ಲಿ ನಡೆಯುವಂಥ ಸಂತಾನೋತ್ಪತ್ತಿ ಅಂತ ಕೇಳ್ತಾರೆ. ಆವಾಗ ನೀವು ಪ್ಲಾಸ್ಮೋಡಿಯಂನಲ್ಲಿ ಯಾವ ವಿಧದ್ದು ಅಂತಲೂ ಸಹ ಕೇಳ್ತಾರೆ. ಬಹುವಿದಳನ ಅಂತ ಬರೀಬೇಕು. ಇದು ಈ ಚಿತ್ರ ನೋಡಿದ ತಕ್ಷಣ ನಿಮಗೆ ಗೊತ್ತಿರಬೇಕು, ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಸಂತಾನೋತ್ಪತ್ತಿ ಕ್ರಿಯೆ ತೋರಿಸ್ತಾ ಇರುವಂಥದ್ದು ಈ ಚಿತ್ರ ಅಂತ ನಿಮಗೆ ತುಂಬ ಚೆನ್ನಾಗಿ ನೆನಪಿರಬೇಕು. ಅದೇ ರೀತಿ ಈ ಚಿತ್ರ ನೋಡ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಚಿತ್ರದ ಮೇಲೆಲ್ಲ ಕಣ್ಣು ಹಾಯಿಸಿರ್ಬೇಕು. ಈ ಚಿತ್ರ ಕೊಟ್ಬಿಟ್ಟು ಇದು ಯಾವ ಜೀವಿಯಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ನಡೀತಿದೆ ಹೆಸರಿಸಿ. ಆವಾಗ ಏನು ಹೇಳ್ತೀರಿ? ಲೆಶ್ಮೇನಿಯಾ ಡೆನೋವಾಣಿ ಅಂತ ಹೇಳ್ತೀವಿ. ಇದರಲ್ಲಿ ದ್ವಿವಿದಳನ ಸಂತಾನೋತ್ಪತ್ತಿ ಕ್ರಿಯೆ ನಡೀತಾ ಇದೆ. ದ್ವಿವಿದಳನ ಸಂತಾನೋತ್ಪತ್ತಿ ಕ್ರಿಯೆ ಇದರಲ್ಲಿ ನಡೀತಿರೋದು. ಯಾವ ಜೀವಿ? ಲೆಶ್ಮೇನಿಯಾ. ಇದಕ್ಕೆ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಇದರಲ್ಲಿ ನಿಶ್ಚಿತ ಸಮತಲದಲ್ಲಿ ಇಲ್ಲಿ ವಿದಳನ ಕ್ರಿಯೆ ನಡೆಯುತ್ತೆ. ಇದರಲ್ಲಿ ನಿಶ್ಚಿತ ಸಮತಲ ಕರೆಕ್ಟ್ ಸೆಂಟ್ರಿಗೆ ಕಟ್ ಆಗ್ತಾವೆ. ಹಾಗಾಗಿ ಅದನ್ನು ನಿಶ್ಚಿತ ಸಮತಲದಲ್ಲಿ ಉಂಟಾಗುವಂತಹ ಕ್ರಿಯೆ ಅಂತ ಹೇಳ್ತೀವಿ, ವಿದಳನ ಕ್ರಿಯೆ. ಇದರಲ್ಲಿ ಲೆಶ್ಮೇನಿಯಾ ಯಾವ ರೋಗ ಉಂಟು ಮಾಡುತ್ತಿದೋ? ಕಾಲ ಆಜಾರ್ ರೋಗಕ್ಕೆ ಕಾರಣ ಆಗಿರುವಂಥ ಜೀವಿ ಇದು. ಇದೇ ರೀತಿ ಪ್ಲಾಸ್ಮೋಡಿಯಮ್ಮು ಮಲೇರಿಯಾ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ ಅದು. ಆಮೇಲೆ ಇನ್ನೊಂದು ಜೀವಿ ಯಾವುದದು? ಏಕಕೋಶ ಜೀವಿ, ನೀರಲ್ಲಿ ಕಂಡುಬರುವಂಥದ್ದು ಅಮೀಬಾ. ಈ ಅಮೀಬಾ ಬಹುತೇಕ ವಿದಳನ ಕ್ರಿಯೆ ಬೈನರಿ ಫಿಷನ್ ಅಂತ ಕರಿತೀವಿ. ಅಂದರೆ ಒಂದು ಜೀವಿ ಎರಡಾಗಿ ಹೋಳಾಗುವಂಥದ್ದು ಫಿಷನ್ ಅಂತ ಕರಿತೀವಿ ಅದಕ್ಕೆ. ನೋಡಿ ಇಲ್ಲಿ ಏನಾಗಿದೆ, ವಿದಳನ ಕ್ರಿಯೆ ಇದು ಭಾಳಷ್ಟು ಜೀವಿಗಳಲ್ಲಿ ನೋಡುವಂಥದ್ದು. ಬ್ಯಾಕ್ಟೀರಿಯಾ, ಏಕಕೋಶ ಜೀವಿ. ಈ ಚಿತ್ರನೂ ಸಹ ಕೊಟ್ಬಿಟ್ಟು ಯಾವ ಕ್ರಿಯೆ, ಇದು ಯಾವ ಪ್ರಾಣಿ, ಇದು ಯಾವ ಬಗೆಯ ಸಂತಾನೋತ್ಪತ್ತಿ ಅಂತ ನೆನ್ಪಿಟ್ಕೋಬೇಕು. ಅಮೀಬಾದಲ್ಲಿ ದ್ವಿವಿದಳನ ಸಂತಾನೋತ್ಪತ್ತಿ ಕ್ರಿಯೆ ನಡೀತಾ ಇರುವಂಥ ಚಿತ್ರ ಇದು. ಇದನ್ನು ನೆನ್ಪಿಟ್ಕೋಬೇಕು ನೀವು. ದ್ವಿವಿದಳನ ನಡೀತಿರೋದು ಅಮೀಬಾದಲ್ಲಿ. ಅದೇ ರೀತಿ ಯಾವ್ಯಾವ ಬಗೆ ಯಾವ್ಯಾವ ವಿಧಾನದಲ್ಲಿ ನಡೆಯುತ್ತೆ ಅಂತ ಕೇಳಿದಾಗ ಇದಿಷ್ಟು ಬರಿಬೇಕು. ವಿದಳನ ಅದರಲ್ಲಿ ದ್ವಿವಿದಳನ ಆಗಬಹುದು, ಬಹುವಿದಳನ ಆಗ್ಬೋದು. ಯಾವ್ಯಾವ ಜೀವಿಯಲ್ಲಿ ಅಂತ ಹೇಳಿದ್ದೀನಿ. ತುಂಡರಿಕೆ ಅಂತ ಹೇಳಿದ ತಕ್ಷಣ ಆಲ್ಗೆ ನೆನಪಾಗ್ತದೆ ಅಲ್ವಾ? ಆಮೇಲೆ ಪುನರುತ್ಪಾದನೆ ಅಂತ ಹೇಳಿದ ತಕ್ಷಣ ಯಾವ್ದು ನೆನಪಾಗ್ತಿದೆ ನಿಮಗೆ? ಪ್ಲನೇರಿಯಾ, ಹೈಡ್ರನ್ನು ಬರ್ತದೆ. ಮೊಗ್ಗುವಿಕೆಗೂ ಅಷ್ಟೇ, ಅದರಲ್ಲೂ ಬಡ್ಡಿಂಗ್ ಯಾವುದು? ಈಸ್ಟಲ್ಲಿ ಕಂಡು ಬರ್ತದೆ. ಕಾಯಜ ಸಂತಾನೋತ್ಪತ್ತಿ ಅಂತೇಳಿದರೆ ಅಲ್ಲೂ ಅಷ್ಟೇ ಕಬ್ಬು, ಮಲ್ಲಿಗೆ ಅಂಟು, ರೋಸ್, ಇದೆಲ್ಲವೂ ಸಹ ಬರ್ತದೆ. ಮತ್ತು ಬೀಜಕ ಉತ್ಪಾದನೆ ಅಂತ ಹೇಳಿದ ತಕ್ಷಣ ಬ್ರೆಡ್ ಮೋಲ್ಡ್, ಬ್ರೆಡ್ ನೆನಪಾಗಬೇಕು. ಬ್ರಯೋಫಿಲಮ್ ಕೂಡ ಕಾಯಜ ರೀತಿಯ ಸಂತಾನೋತ್ಪತ್ತಿನೇ. ಇಷ್ಟು ನೆನ್ಪಿಟ್ಕೊಳ್ಳಿ ಇಲ್ಲಿವರೆಗೆ. ಮತ್ತು ಇದು ಸಂತಾನೋತ್ಪತ್ತಿ ಎಷ್ಟು ಬಗೆ ಇದ್ದಾವೆ ಅಂತ, ಲೈಂಗಿಕ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ.
ಇಷ್ಟು ಬಗೆಯ ಸಂತಾನೋತ್ಪತ್ತಿಗಳು ನಾವು ನೋಡ್ತೀವಿ. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಅದಕ್ಕೆ ಉದಾಹರಣೆಗಳನ್ನು ಸಹ ಪಟ್ಟಿ ಮಾಡಬೇಕು. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಯಾವ್ಯಾವ್ದು ಬರ್ತದೆ, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನಾವು ಅದಕ್ಕೆ ಉದಾಹರಣೆಗಳು, ಅದನ್ನು ಸಹ ತಿಳ್ಕೊಳ್ಳಿ. ಅದೇ ರೀತಿ ಈ ಸಂತಾನೋತ್ಪತ್ತಿ ಜೀವ ಪ್ರಭೇದದಲ್ಲಿ ಸಂಖ್ಯೆ ಏನಾಗ್ತದೆ, ಸ್ಥಿರತೆಯೊಂದಿಗೆ ಜೋಡಣೆಗೊಳ್ಳಲಿಕ್ಕೆ ಏನು ಕಾರಣ ಆಗಿದೆ ಅಂತ ಕೇಳ್ತಾರೆ. ಯಾವ ಗುಣ ಮಹತ್ವವನ್ನು ಹೊಂದಿದೆ ಅಂತ ಕೇಳಿದ್ರೆ ಭಿನ್ನತೆ ಮಹತ್ವ ಹೊಂದಿದೆ ಅಂತ ಬರಿಬೇಕು. ಭಿನ್ನತೆ ಅಂದರೆ ಭಿನ್ನತೆ ಇದ್ದರೆ ಜೀವಿ ಏನಾದರೂ ಬದುಕೋಬಹುದು. ಅಂದರೆ ಏನರ್ಥ, ಜೀವ ವಿಕಾಸ ಆಗಲಿಕ್ಕೆ ಭಿನ್ನತೆ ಭಾಳ ಪ್ರಮುಖ ಅಂಶ ಅಂತೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಭಿನ್ನತೆಯಿಂದ ಏನಾಗುತ್ತೆ, ಜೀವಿ ಪ್ರಭೇದಗಳು ನಮಗೆ ವಿಕಾಸ ಆಗೋದನ್ನು ನೋಡ್ತೀವಿ. ಆಮೇಲೆ DNA ಸ್ವಪ್ರತಿಕರಣ ಅಂದರೆ ಏನು ಅಂತಲೂ ಗೊತ್ತು. ತನ್ನನ್ನು ತಾನು ನಕಲು ಮಾಡ್ಕೊಳೋದು DNA ಸ್ವಪ್ರತಿಕರಣ ಅಂತೀರಿ. ಎಷ್ಟು ವರ್ಣತಂತುಗಳಿದ್ದಾವೆ ಮಕ್ಕಳೇ ನಮ್ಮದರಲ್ಲಿ? 23 ಜೊತೆ. ಹೌದು. ಅದರಲ್ಲಿ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ನಲ್ಲಿ ಹೊಂದಿರ್ತದೆ ಮಾಹಿತಿ DNA ರೂಪದಲ್ಲಿ. ಕ್ರೋಮೋಸೋಮ್ ಇರ್ತಾವಲ್ಲ, ಅದರೊಳಗೆ ಈ DNA ಇರ್ತದೆ. ಅದರಲ್ಲಿ ಅನುವಂಶೀಯ ಮಾಹಿತಿ ಸಿಗ್ತದೆ ನಮಗೆ. ನಮ್ಮಲ್ಲಿ DNA ಅಂದರೆ ಏನಂತ ಹೇಳ್ತೀವಿ, ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅಂತ ಹೇಳ್ತೀವಿ. ಅದರಲ್ಲಿ ಕಾಣಬರ್ತದೆ ತಂದೆ ತಾಯಿಯಿಂದ ಮುಂದಿನ ಪೀಳಿಗೆ ಗುಣಗಳು DNA ಮೂಲಕ ಮುಂದಿನ ಪೀಳಿಗೆಗೆ ಸಾಗಿಸಲ್ಪಡ್ತದೆ ಅಂತ ನೆನ್ಪಿಟ್ಕೊಂಡಿದ್ದೀವಿ. ಅದೇ ರೀತಿ ನಿಜವಾಗ್ಲೂ ಜೀವಿಗಳು ಬದುಕಲಿಕ್ಕೆ ಸಂತಾನೋತ್ಪತ್ತಿ ಬೇಕೇ ಬೇಕಾ, ಅದನ್ನು ಚರ್ಚಿಸ್ಬೇಕು, ಬರಿಬೇಕು. ಹೇಳಿದ್ದೀನಿ ನಾವಲ್ಲೇ ಯಾತಕ್ಕೋಸ್ಕರ ಬೇಕಾಗ್ತವೆ ಜೀವಿಗಳು ಅಂತ. ಈ ಸಂತಾನೋತ್ಪತ್ತಿ ಅಂದರೆ ಜೀವಿಗಳ ಸಂಖ್ಯೆಯನ್ನು, ಅಂದರೆ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ, ತಮ್ಮ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೋಸ್ಕರ ಏನಾಗಬೇಕು, ಸಂತಾನೋತ್ಪತ್ತಿ ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಇಷ್ಟು ಈ ಒಂದು ಪಾಠ ಅಧ್ಯಯನ ಕಂಪ್ಲೀಟ್ ಆದಮೇಲೆ ಇಷ್ಟೆಲ್ಲ ತಿಳ್ಕೊಂಡಿರಬೇಕು. ಈ ಘಟಕದಲ್ಲಿ ಬರುವಂಥ ಎಲ್ಲ ಅಂಶಗಳು ಮತ್ತು ಚಿತ್ರಗಳು ಕಲ್ತಿರಬೇಕು. ಯಾವ್ಯಾವ ಜೀವಿಯಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಸ್ತವೆ ಅದು ನೆನ್ಪಿಟ್ಕೋಬೇಕು. ಬ್ರಯೋಫಿಲಮ್ನಲ್ಲಿ ಎಂಥ ವಿಧದ ಸಂತಾನೋತ್ಪತ್ತಿ, ಕಾಯಜ ರೀತಿಯ ಸಂತಾನೋತ್ಪತ್ತಿ. ಬೀಜಕಗಳ ಉತ್ಪಾದನೆ ನಡೆಯುವಂತಹ ಯಾವುದು ಜೀವಿ ಉದಾಹರಣೆ, ರೈಜೋಪಸ್ ಬ್ರೆಡ್ ಮೋಲ್ಡಲ್ಲಿ ನಡೆಯುವಂಥದ್ದು. ಇಷ್ಟು ಎಲ್ಲ ಪ್ರಶ್ನೆ ಉತ್ತರನೂ ಸಹ ಆಯಿತು. ಹೂವಿನ ಚಿತ್ರ ಅಂತೂ ಕಲೀಲೇಬೇಕು. ಮೊಳೆಯುವಿಕೆನೂ ಸಹ, ಪರಾಗರೇಣು ಶಲಾಕಾಗ್ರದ ಮೇಲೆ ಬಿದ್ದಾಗ ಮೊಳೆಯುವಿಕೆ ಇದೆಯಲ್ಲ, ಅದು ಚಿತ್ರನೂ ಸಹ ತುಂಬಾ ಇಂಪಾರ್ಟೆಂಟ್. ಅದನ್ನು ಸಹ ಕಲೀಲೇಬೇಕು. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗೆ ವ್ಯತ್ಯಾಸನೂ ಸಹ ತಿಳ್ಕೊಬೇಕು ನೀವು. ಪರಕೀಯ ಮತ್ತು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮತ್ತು ಪರಕೀಯ ಪರಾಗಸ್ಪರ್ಶ. ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವಂಥ ಪರಾಗಸ್ಪರ್ಶ ಯಾವುದು? ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಪರಾಗಸ್ಪರ್ಶ ಅಂದ್ರೇನು? ಒಂದು ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಉದುರುವಿಕೆ, ಅದರಿಂದ ಆ ಒಂದು ಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಯಾವ್ಯಾವ ಮಾಧ್ಯಮದಿಂದ ನಡೀತದೆ? ಗಾಳಿ, ನೀರು, ಪ್ರಾಣಿ, ಕೀಟ, ಅನೇಕ ಮಾಧ್ಯಮಗಳಿದಾವೆ ಅಲ್ವಾ. ಅದರಿಂದ ಅಷ್ಟಿಂದನೂ ನಡೀತದೆ ಅಂತ ನೆನ್ಪಿಟ್ಕೋಬೇಕು ಸಸ್ಯಗಳಲ್ಲಿ. ಆಮೇಲೆ ಇದರಲ್ಲಿ ಪ್ರಮುಖವಾಗಿ ಇದನ್ನು ಕೇಳ್ತಾರೆ, ಮೊಳೆಯುವಿಕೆ ಆಗಬೇಕಾದ್ರೆ ಪ್ರಥಮ ಕಾಂಡ ಏನಾಗುತ್ತೆ? ಕಾಂಡ ಆಗುತ್ತೆ.
ಪ್ರಥಮ ಬೇರು ಭವಿಷ್ಯದ ಪ್ರಥಮ ಮೂಲ ಬೇರಾಗ್ತದೆ, ಭವಿಷ್ಯದಲ್ಲಿ ಬೇರಾಗಿ ಪರಿವರ್ತನೆ ಆಗುತ್ತೆ. ಪ್ರಥಮ ಮೂಲ ಅಂತ ಕೇಳಿದ ತಕ್ಷಣ ಬೇರು ಅಂತ ನೆನ್ಪಿಡ್ಕೋಬೇಕು. ಪ್ರಥಮ ಮೂಲ ಭವಿಷ್ಯದ ಬೇರಾಗುತ್ತೆ. ಪ್ರಥಮ ಕಾಂಡ ಅಂದರೆ ಭವಿಷ್ಯದ ಕಾಂಡ ಆಗುತ್ತೆ. ಇಷ್ಟು ಈ ಘಟಕದಲ್ಲಿ ತಿಳ್ಕೊಬೇಕಾಗಿರೋಂಥವು. ಕಲಿತು ಪರೀಕ್ಷೆಗೆ ರೆಡಿಯಾಗಿ ಮಕ್ಕಳೇ. ಧನ್ಯವಾದಗಳು.